ಭಜನೆ ಮಾಡುವುದರಿಂದ ನಮ್ಮ ಜ್ಞಾನಶಕ್ತಿ ಹೆಚ್ಚಾಗ್ತದೆ. ಆಮೇಲೆ ದೈಹಿಕವಾಗಿ ವ್ಯಾಯಾಮವೂ ಕೂಡ ಆಗ್ತದೆ. ಹಾಗೆ ನಮ್ಮ ಸ್ವರ ಕೂಡ ಅಂದರೆ ಗಂಟಲಿನಲ್ಲಿ ಪದ್ಯ ಹೇಳುವುದರಿಂದ ನಮ್ಮ ಸ್ವರದಲ್ಲಿ ಕೂಡ ಒಂದು ವಿಶೇಷತೆ ಬರುತ್ತೆ. ಅಂದರೆ ಉಸಿರಾಟದಲ್ಲಿ ಕೂಡ ನಮ್ಮ ದೈಹಿಕವಾಗಿ ಉಸಿರಾಟದಲ್ಲಿ ಕೂಡ ಅದರಲ್ಲಿ ವಿಶೇಷತೆ ಒಂದು ಆರೋಗ್ಯದ ದೃಷ್ಟಿಯಿಂದ ಹೇಳುವುದಾದರೆ ಇದು ನಮ್ಮ ಭಜನೆ ಮಾಡುವುದರಿಂದ ನಮ್ಮ ಇಡೀ ದೇಹಕ್ಕೆ ಒಂದು ವ್ಯಾಯಾಮ ಸಿಕ್ಕಿದ ಹಾಗೆ ಆಗ್ತದೆ ಅಂತ ನಾವು ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಸಾಧಾರಣ ಒಂದು 1200 ವರ್ಷಗಳಲ್ಲಿ ದಾಸವರೇಣ್ಯರು ಏನೇನು ಪದ್ಯಗಳನ್ನು ಹೇಳಿ ಭಜನೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ಬರೆದಿದ್ದಾರೆ. ಆ ದಾಸರ ಪದ್ಯಗಳನ್ನು ಮಾತ್ರ ನಾವು ಇಲ್ಲಿ ಅಳವಡಿಸ್ಕೊಳ್ತೇವೆ. ಬೇರೆ ಯಾವುದೇ ಒಂದು ಸಾಮಾನ್ಯವಾದ ಭಜನೆಗಳನ್ನು ಇಲ್ಲಿ ಹೇಳುವುದಿಲ್ಲ. ಎಲ್ಲ ದಾಸರುಗಳಂತೂ ಪುರಂದರದಾಸರು, ಕನಕದಾಸರು, ಗೋಪಾಲದಾಸರು, ವಿಠ್ಠಲದಾಸರು ಈ ಎಲ್ಲ ದಾಸರ ಪದಗಳನ್ನು ಮಾತ್ರ ನಾವಿಲ್ಲಿ ಆಯೋಜಿಸುತ್ತೇವೆ. ಮತ್ತು ನಿಮ್ಮ ಬುದ್ಧಿಶಕ್ತಿಯನ್ನು ವಿಶೇಷವಾಗಿ ಮಾಡ್ತದೆ. ನಾನು ಇನ್ನೇನೊಂದು ವಿಶೇಷವಾಗಿ ಹೇಳುವುದೆಂದರೆ ಮನೆಗಳಲ್ಲಿ ಈ ಭಜನೆ ನಡೀಬೇಕು. ನಮ್ಮ ಧರ್ಮದ ನಮ್ಮ ಈ ಸನಾತನ ಧರ್ಮದ ಈ ಒಂದು ವಿಶೇಷವಾದ ಈ ಒಂದು ಭಜನಾ ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕು. ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಇದು ಮಕ್ಕಳಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಬೇಕು, ಅವರಿಗೆ ಹೇಳಿಕೊಡಬೇಕು. ಅವರು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗುವಾಗಿರಬೇಕು. ಯಾಕಂತ ಹೇಳಿದರೆ 1200 ವರ್ಷಗಳಿಂದಲೂ ನಡೆದುಕೊಂಡು ಬರುವಂತಹದ್ದು, ಇಷ್ಟು ವರ್ಷಗಳಿಂದ ನಡೆದುಕೊಂಡಿದೆ. ಇದು ಇನ್ನೂ ಸಾವಿರಾರು ವರ್ಷ ಇರಬೇಕು, ನಡಿಬೇಕು. ನಮ್ಮ ಸನಾತನ ಧರ್ಮ ಆ ಒಂದು ನಿಟ್ಟಿನಲ್ಲಿ ಉಳಿಬೇಕು. ಶ್ರೀರಾಮ ಭಜನಾ ಸಂಘ ಸಾಲಿಗ್ರಾಮ ಗುರುನರಸಿಂಹ ದೇವಸ್ಥಾನದಲ್ಲಿ ಇರುವಂತಹದ್ದು. ಒಂದು 67 ವರ್ಷಗಳಿಂದ ಈ ಒಂದು ಸಂಸ್ಥೆ ಇಲ್ಲಿ ಭಜನಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಇದು ಪ್ರತಿ ತಿಂಗಳಲ್ಲಿ 4 ಅಥವಾ 5 ಶನಿವಾರಗಳಲ್ಲಿ ಪ್ರತಿ ಶನಿವಾರ ಭಜನೆಗಳನ್ನು ಮಾಡುವಂತಹದ್ದು. ನಮ್ಮಲ್ಲಿ ಸುಮಾರು ಕೂಟಮಹಾಜಗತ್ತು ಅಂಗಸಂಸ್ಥೆ ಈ ಪರಿಸರದಲ್ಲಿ ಒಂದು 10 ಭಜನಾ ತಂಡಗಳಿದೆ. ಅದರಲ್ಲಿ ಪ್ರತಿ ಶನಿವಾರ ಒಂದೊಂದು ಮಹಿಳಾ ತಂಡಗಳಿಂದ ಈ ಭಜನೆಯನ್ನು ನಾವು ಮಾಡಿಸ್ತಾ ಇದ್ದೇವೆ. ಪ್ರಥಮ ಶನಿವಾರ ಕೂಟಮಹಾಜಗತ್ತು ಮಹಿಳಾ ಅಂಗಸಂಸ್ಥೆ ಸಾಲಿಗ್ರಾಮ ಇದರ ವತಿಯಿಂದ ಭಜನಾ ಕಾರ್ಯಕ್ರಮ ನಡೀತದೆ. 2ನೇ ಶನಿವಾರ ಶ್ರೀ ಮಹಾಗಣಪತಿ ಮಹಿಳಾ ಭಜನಾ ಸಂಘ ಕಾರ್ಕಳ ಇದರಿಂದ ಭಜನಾ ನಡೀತದೆ. ಆಮೇಲೆ 3ನೇ ಶನಿವಾರ ದಿವಸ ಪಾರಂಪಳ್ಳಿ ಶ್ರೀ ಮಹಾವಿಷ್ಣು ಮಹಿಳಾ ಭಜನಾ ಸಂಘ ಇದರಿಂದ ಭಜನಾ ಕಾರ್ಯಕ್ರಮ ನಡೀತದೆ. ಆಮೇಲೆ 4ನೇ ಶನಿವಾರ ಶ್ರೀರಾಮ ಮಹಿಳಾ ಭಜನಾ ಸಂಘ ಸಾಲಿಗ್ರಾಮ ಇವರಿಂದ ಮಹಿಳೆಯರಿಂದ ಭಜನೆ ನಡೀತದೆ. ಹಾಗೆ 5ನೇ ಶನಿವಾರ ಅದು ವರ್ಷದಲ್ಲಿ ಒಂದು ಕೆಲವು ತಿಂಗಳಲ್ಲಿ ಬರ್ತದೆ, ಒಂದು 2-3 ತಿಂಗಳಲ್ಲಿ ಬರ್ತದೆ. ಅಂಥ ಸಂದರ್ಭದಲ್ಲಿ ಮಣೂರು ಶ್ರೀರಾಮ ಮಹಿಳಾ ಭಜನಾ ಸಂಘ ಅವರ ವತಿಯಿಂದ ಭಜನೆ ನಡೀತದೆ. ಈ ಭಜನೆ ಪ್ರತಿ ಶನಿವಾರದ ದಿವಸ ಸಂಜೆ 6ರಿಂದ ಅಥವಾ 5ರಿಂದ 7 ಗಂಟೆವರೆಗೆ 2 ಗಂಟೆ ಕಾಲ, ಕೆಲವೊಮ್ಮೆ 5ರಿಂದ 7 ಇಲ್ಲಾಂದರೆ 6ರಿಂದ 8 ಗಂಟೆ 2 ಗಂಟೆ ಕಾಲ ಪ್ರತಿ ಶನಿವಾರ ಈ ಭಜನೆಯನ್ನು ನಡೆಸ್ಕೊಂಡು ಬರಲಾಗ್ತದೆ. ಇದು ಸುಮಾರು ವರ್ಷಗಳಿಂದ ಸಾಧಾರಣ ಈ ಮಹಿಳಾ ಭಜನಾ ಸಂಘಗಳು ಈ ಶನಿವಾರದ ಭಜನೆಯನ್ನು ಪ್ರಾರಂಭ ಮಾಡಿ ಸಾಧಾರಣ ಒಂದು 10-15 ವರ್ಷಗಳಾಗಿರ್ಬೋದು. ಶ್ರೀಯುತ ರಾಮದಾಸ ಭಟ್ರು ಈ ಸಂಸ್ಥೆಯ ರಾಮದಾಸ ಭಟ್ರು ಈ ರಾಮ ಭಜನಾ ಸಂಘದ ಅಧ್ಯಕ್ಷರು. ಹಾಗೆ ಶಿವರಾಮ ಉಡುಪರು ಇದರ ಗೌರವಾನ್ವಿತ ಅಧ್ಯಕ್ಷರಾಗಿದ್ದಾರೆ. ನಾನು ಪಟ್ಟಾಭಿರಾಮ ಸ್ವಾಮಿಯಾಗಿ ಈ ಕಾರ್ಯಕಾರಿಣಿಯ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದೇನೆ. ಹಾಗೆ ಸುಮಾರು ಜನ ನಮ್ಮಲ್ಲಿ 40 ಜನ ಕಾರ್ಯಕಾರಿ ಸಮಿತಿಯ ಸದಸ್ಯರಿದ್ದಾರೆ. ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಇದರ ವಾರ್ಷಿಕ ಭಜನೋತ್ಸವ 12 ದಿವಸಗಳ ಭಜನೋತ್ಸವ ನಡೀತದೆ ಪ್ರತಿ ವರ್ಷ. ಸಾಲಿಗ್ರಾಮ ಜಾತ್ರೆಯ ನಂತರ ಬರುವಂಥದ್ದು 12 ದಿವಸಗಳ ಭಜನೋತ್ಸವ. ಅದರಲ್ಲಿ 1 ದಿವಸ ಅಖಂಡ ಭಜನೆಯನ್ನು ನಾವು ಮಾಡ್ತೇವೆ. ಸಾಮಾನ್ಯವಾಗಿ ನಮ್ಮ ಕೋಟೆ 14 ಗ್ರಾಮಗಳ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಕ್ತಾದಿಗಳು ಇದರಲ್ಲಿ ಭಾಗವಹಿಸ್ತಾರೆ. ಇದು ವಿಶೇಷವಾಗಿ ನಡ್ಕೊಂಡು ಬಂದಿರುವಂಥದ್ದು. ಎಲ್ಲ ಹೆಚ್ಚಿನ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಗಳನ್ನು ಭಾಗವಹಿಸಿ ಮುಂದೆ ಕೂಡ ಎಲ್ಲ ಬಂದು ಇದರ ವಿಶೇಷತೆಯನ್ನು ನೋಡಬೇಕು. ಹಾಗೆ ಶ್ರೀ ಗುರು ನರಸಿಂಹ ಹಾಗೂ ಆಂಜನೇಯನ ಆಶೀರ್ವಾದಗಳನ್ನು ಪಡ್ಕೊಳ್ಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದ.